ನಮ್ಮ ಎಂ.ಡಿ. ಪ್ರಕಾಶ್ ಮಗಳು ನಮ್ಮ ಪಕ್ಷದ ರೆಬಲ್ ಕ್ಯಾಂಡಿಡೇಟ್. ಆಮೇಲೆ ಅಲ್ಲಿ ಪುರ್ಸಾಂಗೂರು ಎಲ್ಲಿ ಗೌರವಿದ್ದವರು ರೆಬಲ್ ಕ್ಯಾಂಡಿಡೇಟ್. 132 ಸೇರಿದ್ರೆ ಎಷ್ಟಾಯ್ತು? 140 ಆಯ್ತು. ಅದಾದ್ಮೇಲೆ ಬಿಜೆಪಿ ಸ್ನೇಹಿತರಿದ್ದಾರೆ, ನಾನು ಹೆಸರು ಹೇಳಕ್ ಹೋಗುದಿಲ್ಲ, ಸ್ನೇಹಿತರಿದ್ದಾರೆ. ಅಲ್ಲವೇ ಎಷ್ಟು ಬಲ ಇರುವಂತ 140+ ಸೀಟ್ನ ದೇವೇಗೌಡರು ಬಿಜೆಪಿಯನ್ನ ಸೇರಿಸಿಕೊಂಡು ಕುಮಾರಸ್ವಾಮಿ ಅವರು 6 ತಿಂಗಳೊಳಗೆ ಈ ಸರ್ಕಾರನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯವಿಲ್ಲ, ಸಾಧ್ಯ ಇಲ್ಲ. ಇದು 135 ಸೀಟ್ಗೆ ನೀವು ಇಲ್ಲಿ ಗೆಲ್ಲಿಸಿದ್ರಲ್ಲ, ಅನ್ಪೂರ್ಣ ಅನ್ನ ಕೊಡುವಂತ ನನ್ನ ತಾಯಿ, ನಿಮ್ಮ ತಾಯಿ ಕಾಂಗ್ರೆಸ್ 228ಕ್ಕೆ ಮುನ್ನುಡಿಯನ್ನ ನೀವು ಬರೆದಿದ್ದೀರಿ. ಸಂಡೂರಿನ ಮಹಾಕ್ಷೇತ್ರಕ್ಕೆ ಮುನ್ನುಡಿಯನ್ನು ಬರೆದಿದ್ದೀರಿ. ಏನು ಗಮನಿಸಿಕೊಂಡಿರಬೇಕು ಬಂಧುಗಳೇ. ತುಂಗಭದ್ರಾ ಡ್ಯಾಮ್ ಹೊಡೆದೋಯ್ತು, ಟೀಕೆಗಳ ಸುರಿಮಳೆ ಆಯ್ತು. ಬಿಜೆಪಿ ಟೀಕೆ ಬೆಳೆ ಕೇಳ್ತೀರಾ, ಅಶೋಕ್ ಟೀಕೆ ಬೆಳೆ ಕೇಳ್ತೀರಾ, ಆದ್ರೆ ಜನಾರ್ದನ್ ಟೀಕೆ ಕೇಳ್ತೀರಾ, ಇನ್ಯಾರೋ ಟೀಕೆ ಆಯ್ತಾಯ್ತು. ಆಗ ಹೇಳಿದೆ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿಸಲಿದೆ. ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿದ್ದೀವಿ. ಇನ್ನ ಹೆಚ್ಚಿಗೆ ಓಟನ್ನ ನಾವು ನಿರೀಕ್ಷೆ ಮಾಡಿದ್ದು. ಆದರೆ ಬಹಳ ದೊಡ್ಡ ಪ್ರಯತ್ನವನ್ನು ಅವರು ಬಂದು ಜಾತಿ ವ್ಯವಸ್ಥೆ ಮೇಲೆ ರಾಜಕಾರಣ ಮಾಡಿದ್ರು ನಮಗೆಲ್ಲ ಅರಿವಿದೆ. ಆದರೆ ಏನಾಯ್ತು, ಪಕ್ಕದ ಕ್ಷೇತ್ರ ಏನೋ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಮುಖ್ಯಮಂತ್ರಿಗಳ ಕ್ಷೇತ್ರ ಇದೇನೋ ನಮ್ಮ ತುಕಾರಾಮ್ ಕ್ಷೇತ್ರ, ಇದು ನಮ್ಮ ಸಂತೋಷ್ ಕ್ಷೇತ್ರ, ಇದು ನಮ್ಮ ಕ್ಷೇತ್ರ. ಆದರೆ ಅದು ಕಳೆದ 25 ವರ್ಷದಿಂದ ಬೊಮ್ಮಾಯಿರವರಿದ್ದಂತಹ ಕ್ಷೇತ್ರ ಇದು. ಆ ಕ್ಷೇತ್ರ ಏನಾಯ್ತು, ಜನ ಹೇಳಿದ್ರು. ಈಗ ಕುಮಾರಸ್ವಾಮಿ ಅವರ ಕ್ಷೇತ್ರ 25 ವರ್ಷದಿಂದ ಗೆದ್ದಿರಲಿಲ್ಲ. ನಾವು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ದೇವೇಗೌಡರು ಇಲ್ಲ, ಒಂದು ವಾರ ಬಂದು ರಭಸದಿಂದ ಈ ಸರ್ಕಾರ ಕಿತ್ತಾಕ್ತೀವಿ ಅಂತ ಹೇಳಿದ್ರು. ಜನ ಹೇಳಿದ್ರು, ಅಭ್ಯರ್ಥಿಗೆ ಮತ ಹಾಕೋಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿಗಳಿಗೆ ಮತ ಹಾಕಿದ್ದೆ, 5 ಗ್ಯಾರಂಟಿಗಳಿಗೆ ಮತ ಹಾಕಿದ್ದೆ. ಮಾಧ್ಯಮ ಸ್ನೇಹಿತರು ಬರುದ್ರು, ಒಂದು ಕಾಂಗ್ರೆಸ್, ಒಂದು ದಳ, ಒಂದು ಬಿಜೆಪಿ, 3 ಅಂತ. ಆಮೇಲೆ ಹೇಳಿದ್ರು, ನಾವು ಸಂದರ್ಭದಲ್ಲಿ ಗೆಲ್ತೀವಿ ಅಂತ ಹೇಳಿದ್ರು. ಇಲ್ಲ, ನಾನು ಹೇಳಿದ್ದೆ ಎಲೆಕ್ಷನ್ ಮುಂಚಿತವಾಗಿ. ಆಮೇಲೆ ಹೇಳಿದೆ ಏನಂತ ಹೇಳಿದೆ, ಕೆರೆಯಲ್ಲಿ ಕಮಲ, ಕೆರೆಯಲ್ಲಿದ್ದರೆ ಚಂದ, ಕೆರೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ. ಹಂಗೆ ಈ ಕೈ ದಾನ ಧರ್ಮ ಮಾಡೋಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಕೊಟ್ಟು ಎಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ನಾವೆಲ್ಲ ವರ್ಗದ ಜನರಿಗೆ, ಪುಟ್ಟಹಳ್ಳಿ ಮಕ್ಕಳು ಬಿಸಿ ಊಟ ಹಿಡಿದು, ಹೆಣ್ಮಕ್ಳಿಗೆ ಶಿಶಕ್ತಿಯಿಂದ ಹಿಡಿದು, ನಮ್ಮ ಆಶಾ ಕಾರ್ಯಕರ್ತರಿಂದ ಹಿಡಿದು, ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು, ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಮನೆ ಕೆಲಸದಿಂದ ಹಿಡಿದು, ಇವತ್ತು ಎಲ್ಲರಿಗೂ ಕೂಡ ವಿದ್ಯುತ್ ಶಕ್ತಿ ಮನೆಗೆ ಉಚಿತವಾಗಿ ಕೊಡೋದ್ರಿಂದ ಹಿಡಿದು, ಅನ್ನಭಾಗ್ಯ ಕೊಡೋದ್ರಿಂದ ಹಿಡಿದು, ಇವತ್ತು ತಾಯಂದಿರು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಬೆಂಗಳೂರಾಗಲಿ, ನೀವು ಮೈಸೂರಿಗಾಗಲಿ ಎಲ್ಲಿ ಬೇಕಾದ್ರೂ ಪ್ರಯಾಣವನ್ನು ಮಾಡಿ ಅವಕಾಶವನ್ನು ಮಾಡಿಕೊಟ್ಟು ಪ್ರತಿ ತಾಯಂದಿರ ಮನೆಯನ್ನ ಬೆಳೆದಕ್ಕೆ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ 7,000 ರೂಪಾಯಿ ಕೊಡಲಿಕ್ಕೆ ಈ ಹಸ್ತ 5 ಕೈಗಳು ಇವತ್ತು ಸಹಾಯವನ್ನು ಮಾಡ್ಕೊಂಡು ಬಂದಿದೆ. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚಿಗೆ ಇನ್ನ ಒಂದು ಸಭೆಗೆ ನಾನು ಮುಖ್ಯಮಂತ್ರಿಗಳು ಇಬ್ಬರು ಹೋಗಬೇಕಾಗಿದೆ. ನನಗೆ ಆತ್ಮವಿಶ್ವಾಸ ಇತ್ತು, 3 ಸೀಟು ನಾವು ಗೆದ್ದಿರ್ತೀವಿ. ಇವತ್ತು ನಿಮಗೆ ಅನ್ಪೂರ್ಣ ಒಬ್ಬರು MLA ಅಲ್ಲ, ಒಂದು ತುಕಾರಾಮ್, ಇನ್ನೊಂದು ಸಂತೋಷ್ ನಾಡ್. ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ಮಾಡ್ತಾರೆ. ನಮ್ಮ ಜಿಲ್ಲಾ ಸಚಿವರು
ಅವರ ಜೊತೆಯಲ್ಲಿ ಇಡೀ ಸರ್ಕಾರ ಅನ್ನಪೂರ್ಣ ಜೊತೆಯಲ್ಲಿದೆ. ಅನ್ನಪೂರ್ಣ ಒಬ್ಬರೇ ಅಲ್ಲ, ನಾನು ಮುಖ್ಯಮಂತ್ರಿ ಸಂತೋಷ್ ಲಾಡ್ ಕಣ್ಣೀರು ಇಡೀ ಸರ್ಕಾರ ನಾವೆಲ್ಲ ಸೇರಿ ಆ ಹೆಣ್ಮಗಳ ಕೈಯನ್ನು ಬಲಪಡಿಸಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ಮಾಡ್ತೇವೆ. ಬಹಳ ಅಭಿವೃದ್ಧಿಗೆ ತಾವು ಮುನ್ನೋಟಕ್ಕೆ ಹೋಗಿದ್ದೀರಿ, ತಾವು ಚಿಂತೆ ಮಾಡೋದು ಬೇಡ. ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ನಿಮ್ಗೊಂದು ದೊಡ್ಡ ಕೋಟಿ ನಮಸ್ಕಾರವನ್ನು ಹೇಳಿ ತಾವು ನಿಮ್ಮ ಸೇವೆಯನ್ನು ಸದಾ ನಾವು ಮಾಡ್ಕೊಂಡಿದ್ದೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.